ಐ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ಇವತ್ತಿನ ಮ್ಯಾಚ್ ಬಂದ್ಬಿಟ್ಟು ಮುಂಬೈ ವರ್ಸಸ್ DC ಮತ್ತು ಸೂರ್ಯ ಅವರು ಕಮ್ಬ್ಯಾಕ್ ಅನ್ಬೋದು. ಮತ್ತು ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 190 ಅಲ್ಲ 200 ಹೊಡೆಯೋ ಚಾನ್ಸಸ್ ಇರುತ್ತೆ. ಮತ್ತು ಇಲ್ಲಿ ಬ್ಯಾಟಿಂಗ್ಗೆ ಬಂದ್ಬಿಟ್ಟು 70% ಅಡ್ವಾಂಟೇಜ್ ಇರುತ್ತೆ, ಬೌಲಿಂಗ್ ಬಂದ್ಬಿಟ್ಟು 30% ಅಡ್ವಾಂಟೇಜ್ ಇರುತ್ತೆ. ಇಲ್ಲಿ ಏನೇ ಅಡ್ವಾಂಟೇಜ್ ಇದ್ದರೆ ಗುರು ಇಲ್ಲಿ ಮೇನು ಮುಂಬೈ ಗೆಲ್ಲೋ ಚಾನ್ಸಸ್ ಇರುತ್ತೆ. ಒಟ್ಟಿನಲ್ಲಿ ಬ್ಯಾಟಿಂಗು ಬೌಲಿಂಗ್ ಬಂದರೆ ನನ್ನ ಪ್ರಕಾರ ಮುಂಬೈ ಸ್ಟ್ರಾಂಗ್ ಇದೆ. ಮತ್ತು DC ಅವರು ಬ್ಯಾಟಿಂಗ್ ಅಟ್ಯಾಕ್ ಒಂಚೂರು ಆವ್ರೇಜ್ ಆಗಿದೆ ಅನ್ಬೋದು, ಬೌಲಿಂಗು ಅಷ್ಟಿಲ್ಲ ಅನ್ಬೋದು. ಇವ್ರ ಕಡೆ ಹೋದ ಮ್ಯಾಚು ಇವರು ನನ್ನ ಪ್ರಕಾರ ಗೆದ್ದಿದ್ರು ಅನ್ಬೋದು. ಈ ಮ್ಯಾಚ್ ಒಟ್ಟಿನಲ್ಲಿ ಕಷ್ಟ ಇದೆ ಅನ್ಬೋದು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಮುಂಬೈ ಒಂಚೂರು ಸ್ಟ್ರಾಂಗಾಗಿ ಕಾಣ್ತಿದೆ. ಒಟ್ಟಿನಲ್ಲಿ ಏನೋ ಒಂಚೂರು ಮುಂಬೈಲಿ ಕಷ್ಟ ಇದೆ ಅನ್ಬೋದು. ಒಟ್ಟಿನಲ್ಲಿ ಏನೋ ಒಂಚೂರು ವೈಬ್ ಸೆಟ್ ಆಗ್ತಿಲ್ವ, ಇಲ್ಲ ಮುಂಬೈ ಏನೋ ಬೇರೆ ಥರ ಮ್ಯಾಚ್ ಅನ್ಬೋದು. ಒಟ್ಟಿನಲ್ಲಿ ಇವರು ಮುಂಬೈ ಟೀಮ್ಗೆ ಬರೋದಾದರೆ ನನ್ನ ಪ್ರಕಾರ ಇಲ್ಲಿ ರೋಹಿತ್ ಶರ್ಮಾ ಅವರು ಮತ್ತು ಕಿಶನ್ ಅವರು ಓಪನರ್ ಆಗಿ ಬರ್ಬೋದು ಟಾಸ್ ಗೆದ್ರೆ ನನ್ನ ಪ್ರಕಾರ. ಮತ್ತು ಹಾರ್ದಿಕ್ ಪಾಂಡ್ಯ ಅವರು ಕ್ಯಾಪ್ಟನ್ ಆಗಿ ನೀಟಾಗಿ ಮಾಡಬೇಕು, ಇಲ್ಲಾಂದರೆ ಕಷ್ಟ ಆಗ್ಬೋದು ನನ್ನ ಪ್ರಕಾರ. ಜಸ್ಪ್ರೀತ್ ಬೂಮ್ರಾ ಮತ್ತು ಸೂರ್ಯಕುಮಾರ್ ಯಾದವ್, ವಿಕ್ರಮ್ ಮತ್ತು ಸಿಕ್ಕಾಪಟ್ಟೆ ಇಲ್ಲಿ ಬ್ಯಾಟಿಂಗ್ ಡೆಪ್ತಿಗೆ ಏನು ಬರ ಇಲ್ಲ. ಒಟ್ಟಿನಲ್ಲಿ ಇವರು ಏನು ಮಾಡ್ತಾರೆ ಒಟ್ಟಿನಲ್ಲಿ ಬ್ಯಾಟಿಂಗ್ ಡೆಪ್ತಲ್ಲಿ ಅನ್ನೋದಕ್ಕಿಂತ ಬೌಲಿಂಗ್ ಡೆಪ್ತ್ ಇವ್ರ ಕಡೆ ಒಂಚೂರು ಕಷ್ಟ ಇದೆ. ಒಟ್ಟಿನಲ್ಲಿ ಸ್ಪಿನ್ನಿಂಗ್ ಅಟ್ಯಾಕು ಇವ್ರ ಕಡೆ ಅಷ್ಟಿಲ್ಲ ಅನ್ಬೋದು. ಮತ್ತು ಇವ್ರ ಕಡೆ ರೋಹಿತ್ ಶರ್ಮಾ ಮತ್ತು ಕಿಶನ್ ಒಂಚೂರು ಓಪನರ್ ಪಾರ್ಟ್ನರ್ಶಿಪ್ ಚೆನ್ನಾಗಿ ಮಾಡಿದ್ರೆ ಒಟ್ಟಿನಲ್ಲಿ ಗೆಲ್ಲೋ ಮೂಮೆಂಟ್ ಜಾಸ್ತಿ ಇದೆ. ಮತ್ತು ಹಾರ್ದಿಕ್ ಪಾಂಡ್ಯ ಅವರು 4ನೇ ಬ್ಯಾಟ್ಸ್ಮನ್ ಆಗಿ ಬರಬೇಕು, ಇಲ್ಲ ನಾನು ಲೇಟಾಗಿ ಬರ್ತೀನಿ ಅಂದರೆ ಮ್ಯಾಚ್ ಗೆಲ್ಸೋದು ಕಷ್ಟ ಆಗುತ್ತೆ. ಒಟ್ಟಿನಲ್ಲಿ ನಾನು ಹೇಳ್ತೀನಿ ಈ ಮ್ಯಾಚಲ್ಲಿ ಒಟ್ಟಿನಲ್ಲಿ ಮುಂಬೈ ಗೆಲ್ಲೋ ಚಾನ್ಸಸ್ ಇರುತ್ತೆ ಅಂತ. ಒಟ್ಟಿನಲ್ಲಿ ಡೆಲ್ಲಿ ಟೀಮ್ಗೆ ಬರೋದಾದರೆ ನನ್ನ ಪ್ರಕಾರ ಇಲ್ಲಿ ಡೇವಿಡ್ ವಾರ್ನರು ಮತ್ತು ಪೃಥ್ವಿ ಶಾ ಓಪನರ್ ಆಗಿ ಬರ್ಬೋದು. ಮತ್ತು ಟಾಸ್ ಗೆದ್ದಾಗ ರಿಷಬ್ ಪಂತ್ ಅವರು ಮತ್ತು ಕ್ಯಾಪ್ಟನ್ ಆಗಿರ್ತಾರೆ. ಮತ್ತು ಇಲ್ಲಿ ನೋಕಿ ಅವರು ಒಂಚೂರು ನೀಟಾಗಿ ಬೌಲಿಂಗ್ ಮಾಡಬೇಕು, ಸಿಕ್ಕಾಪಟ್ಟೆ ರನ್ನ ಓಡಿಸ್ಕೋತಿದ್ದಾರೆ. ಮತ್ತು ಆವಿಷ್ ಖಾನ್ ಆಗಲಿ, ಮುಖೇಶ್ ಆಗಲಿ, ಮತ್ತು ಇಶಾಂತ್ ಶರ್ಮಾ ಆಗಲಿ ಅವ್ರು ಬೌಲಿಂಗ್ ಮಾಡ್ತಾರೆ. ಮತ್ತು ಇಲ್ಲಿ ಕುಲ್ದೀಪ್ ಅದು ನನ್ನ ಪ್ರಕಾರ ಆಡಿಸೋದು ಡೌಟ್ ಆಗಿದೆ. ಇವರು ಏನಾದ್ರು ಟೀಮ್ ಚೇಂಜಸ್ ಮಾಡೋ ಚಾನ್ಸಸ್ ಇದೆ. ಮತ್ತು ಅಕ್ಷಯ್ ಪಟೇಲ್ ಒಂಚೂರು ಬ್ಯಾಟಿಂಗ್ ಆಡಬೇಕು, ಬರೀ ಬೌಲಿಂಗಲ್ಲೇ ನಾನು ಕಮಾಯಿಲ್ ಮಾಡ್ತಿದ್ದಾರೆ, ಕಷ್ಟ ಆಗ್ಬೋದು. ಒಟ್ಟಿನಲ್ಲಿ ನನ್ನ ಪ್ರಕಾರ ಇವ್ರು ಹೇಳ್ತಾರೆ ಒಟ್ಟಿನಲ್ಲಿ ಡೆಲ್ಲಿ ಒಂಚೂರು ಡಲ್ ಟೀಮ್ ಅನ್ಬೋದು. ಒಟ್ಟಿನಲ್ಲಿ ಗೆಲ್ಲೋ ಚಾನ್ಸಸ್ ಒಟ್ಟಿನಲ್ಲಿ ಡೆಲ್ಲಿಗೂ ಇರುತ್ತೆ. ಒಟ್ಟಿನಲ್ಲಿ ಮುಂಬೈ ಗೆಲ್ಲೋ ಮೂಮೆಂಟ್ ಇದೆ. ಒಟ್ಟಿನಲ್ಲಿ ಡೆಲ್ಲಿಯವರು ಟ್ರೈ ಮಾಡಬೇಕು ಗುರು, ನಾವು ಗೆಲ್ಲಕ್ಕಾಗಲ್ಲ ಅಂದರೆ ಗೆಲ್ಲೋಕ್ಕೆ ಆಗೋದಿಲ್ಲ. ಒಟ್ಟಿನಲ್ಲಿ ನಾನು ಹೇಳ್ತೀನಿ ಮುಂಬೈ ಗೆಲ್ಲೋ ಚಾನ್ಸಸ್ ಇದೆ. ಇವರು ಟೋಟಲಾಗಿ ಆಡಿರೋದು 33, ಇಲ್ಲೇ ನಿಮಗೆ ಪಾಯಿಂಟ್ಸಲ್ಲೇ ಗೊತ್ತಾಗ್ಬೋದು. 18 ಮ್ಯಾಚ್ ಮುಂಬೈ ಗೆದ್ದಿದ್ರೆ 15 ಮ್ಯಾಚ್ ಡೆಲ್ಲಿ ಅವ್ರು ಗೆದ್ದಿರ್ಬೋದು. ಒಟ್ಟಿನಲ್ಲಿ ಮುಂಬೈ ಜಾಸ್ತಿ ಮ್ಯಾಚ್ ಗೆದ್ದಿದೆ. ಇಲ್ಲಿ ಮುಂಬೈ 18 ಮ್ಯಾಚ್ ಗೆದ್ದಿದ್ರೆ ಒಟ್ಟಿನಲ್ಲಿ 18 ಮ್ಯಾಚ್ ಗೆದ್ದಿದೆ ಮುಂಬೈ. ಒಟ್ಟಿನಲ್ಲಿ ಡೆಲ್ಲಿಯವ್ರು 15 ಮ್ಯಾಚ್ ಗೆದ್ದವ್ರೆ. ಒಟ್ಟಿನಲ್ಲಿ ಏನೇ ಪಾಯಿಂಟ್ಸ್ ಇರಲಿ ಎಂಥದೇ ಇರಲಿ ಇಲ್ಲಿ ಮ್ಯಾಟ್ರ್ ಆಗಲ್ಲ ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಒಟ್ಟಿನಲ್ಲಿ ಇವರು ಇಲ್ಲಿ ಸಿಕ್ಕಾಪಟ್ಟೆ ಟಾಸ್ ಗೆದ್ದವ್ರು ಆಲ್ಮೋಸ್ಟ್ ಬೌಲಿಂಗ್ನ ಆಯ್ಕೆ ಮಾಡ್ಕೋತಾರೆ ಅಂತಾರೆ. ಒಟ್ಟಿನಲ್ಲಿ ಮುಂಬೈ ನಾನು ಹೇಳ್ತೀನಿ ಗೆದ್ದೇ ಗೆಲ್ತಾರೆ ಅಂತಾರೆ, ಗೆದ್ದೇ ಗೆಲ್ಲಬೇಕು ಒಟ್ಟಿನಲ್ಲಿ. ಇಲ್ಲಾಂದರೆ ಹಾರ್ದಿಕ್ ಪಾಂಡ್ಯ ಸಿಕ್ಕಾಪಟ್ಟೆ ಮಾತನ್ನ ಕೇಳ್ಬೋದು ಅಂತ. ಇನ್ನು 2ನೇ ಮ್ಯಾಚ್ ಬಂದ್ಬಿಟ್ಟು GT ವರ್ಸಸ್ LSG. ಮತ್ತು GT ಆದ ಹೋಮ್ ಗ್ರೌಂಡಲ್ಲಿ ನನ್ನ ಪ್ರಕಾರ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 160 ಇಲ್ಲ 190 ಹೊಡಿಬೋದು. ಇಲ್ಲಿ ಜಾಸ್ತಿ ಸ್ಕೋರ್ ಹೊಡೆಯೋ ಚಾನ್ಸಸ್ ಇದೆ, ಯಾಕೆಂದರೆ ಇಲ್ಲಿ ಬ್ಯಾಟಿಂಗ್ಗೆ 50% ಮತ್ತು ಬೌಲಿಂಗು 50% ಇದೆ ನನ್ನ ಪ್ರಕಾರ. ಇಲ್ಲಿ ನನ್ನ ಪ್ರಕಾರ ಈ ಮ್ಯಾಚ್ ಯಾರು ಗೆಲ್ತಾರೆ ಅಂದರೆ ಇಲ್ಲಿ GT ಗೆಲ್ಲೋ ಚಾನ್ಸಸ್ ಇದೆ. ಮತ್ತು LSGಯಲ್ಲಿ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ತೆಪ್ಪಿದೆ ಮತ್ತು ಬೌಲಿಂಗ್ ಏನು ಬರ ಇಲ್ಲ ಅನ್ಬೋದು. ಮತ್ತು LSGಲಿ ಏನೋ ಒಂಚೂರು ಕಡಿಮೆ ಆದಂಗಿದೆ. ಮತ್ತು ಮೇನ್ ಇಲ್ಲಿ ರಾಹುಲ್ ಅವರ ಬ್ಯಾಟಿಂಗ್ ಅವರು ನೀಟಾಗಿ ಆಡಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಮತ್ತು ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ರಾಹುಲ್ ಅವರು ಬ್ಯಾಟಿಂಗ್ ಆಡಿದ್ರೆ ಮತ್ತು ಬೌಲಿಂಗು ಅವ್ರ ಕಡೆ ಏನು ಬರ ಇಲ್ಲ ಅನ್ಬೋದು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ತೆಪ್ತಿದೆ LSGಲಿ. ಮತ್ತು ಬೌಲಿಂಗ್ ಕಡೆ ಬರೋದಾದರೆ LSGಲಿ ವಿಷ್ಣೋಯ್ ಚೆನ್ನಾಗಿ ಬೌಲಿಂಗ್ ಮಾಡ್ತವ್ರೆ. ಮತ್ತು ಕುಲ್ದೀಪ್ ಯಾದವ್ ಆಗಲಿ, ಮತ್ತು ಮಯಾಂಕ್ ಯಾದವರಾಗಲಿ, ಯಾರಾಗಲಿ ಗುರು ಒಟ್ಟಿನಲ್ಲಿ ನೀಟಾಗಿ ಬೌಲಿಂಗ್ ಮಾಡಿದ್ರೆ ಒಟ್ಟಿನಲ್ಲಿ ಮ್ಯಾಚ್ ಗೆಲ್ಲೋ ಚಾನ್ಸ್ ಇದೆ. ಒಟ್ಟಿನಲ್ಲಿ ಇವರು GT ಟೀಮಿಗೆ ಬರೋದಾದರೆ ಇಲ್ಲಿ ವೃದ್ಧಿಮಾನ್ ಸಹ, ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಗಿರ್ತಾರೆ. ಮತ್ತು ಸಾಯಿ ಸುದರ್ಶನು, ಮತ್ತು ವಿಜಯ್ ಶಂಕರು, ಮತ್ತು ಡೇವಿಡ್ ಮಿಲ್ಲರು, ಮತ್ತು ತೆವಾಟಿಯಾ ಒಳ್ಳೆ ಫಾರ್ಮಲ್ಲಿದ್ದಾರೆ ಎಂಬುದು. ಹೋದ ಮ್ಯಾಚ್ ಚೆನ್ನಾಗಿ ಆಡಿಸಿದ್ದಾರೆ ಮತ್ತು ಮ್ಯಾಚ್ ಗೆಲ್ಲಕ್ಕಾಗಲಿ. ಮೇನ್ ಗುರು ಇಲ್ಲಿ ರಶೀದ್ ಖಾನ್ ಬೌಲಿಂಗ್ ಚೆನ್ನಾಗಿ ಮಾಡ್ತಾರೆ, ಒಂಚೂರು ರನ್ನ ಜಾಸ್ತಿ ಹೊಡೆಸ್ಕೋತಿದ್ದಾರೆ ಅನ್ಬೋದು. ಮತ್ತು ಉಮೇಶ್ ಯಾದವ್ ಬೌಲಿಂಗ್ ಚೆನ್ನಾಗಿ ಮಾಡಿದ್ದಾರೆ, ರನ್ ಜಾಸ್ತಿ ಕಡಿವಾಣ ಆಗ್ತಿದ್ದಾರೆ. ಮತ್ತು ಇಲ್ಲಿ ನನ್ನ ಪ್ರಕಾರ ಇಲ್ಲಿ 100 ಅವರು ಚೆನ್ನಾಗಿ ಮ್ಯಾಚ್ನ ಚೇಂಜ್ ಮಾಡ್ತಾರೆ ಅನ್ಬೋದು. ಮತ್ತು ಸಿಕ್ಕಾಪಟ್ಟೆ ಇವ್ರ ಕಡೆ
ಬ್ಯಾಟಿಂಗ್ ಡೆಪ್ತ್ ಇದೆ ಅನ್ನೋಂಗಿಂತ ಇಲ್ಲಿ ಡೇವಿಡ್ ಮಿಲ್ಲರ್ ಚೆನ್ನಾಗಿ ಆಡಿದ್ರೆ ಒಂಥರ ಮ್ಯಾಚ್ ಗೆಲ್ಲೋ ಮೂಮೆಂಟ್ ಇವ್ರ ಕಡೆ ಶಿಫ್ಟ್ ಆಗುತ್ತೆ ಅನ್ಬೋದು. ಮೇನ್ ಗುರು ಇಲ್ಲಿ ಶುಭ್ಮನ್ ಗಿಲ್, ಡೇವಿಡ್ ಮಿಲ್ಲರು ಮತ್ತು ತೆವಾಟಿಯಾ ಮತ್ತು ವಿಜಯ್ ಶಂಕರು ಮತ್ತು ವೃದ್ಧಿಮಾನ್ಸ ಒಂಚೂರು ನೀಟಾಗಿ ಆಡಬೇಕು, ಇಲ್ಲಾಂದ್ರೆ ಮ್ಯಾಚ್ ಗೆಲ್ಲೋ ಮೂಮೆಂಟ್ ಕಷ್ಟ ಇದೆ ಅನ್ಬೋದು. ಮತ್ತು ಇವರು ಟೀಮ್ ಚೇಂಜಸ್ ಮಾಡೋ ಚಾನ್ಸಸ್ ಇದೆ. ಮತ್ತು ಮೋಹಿತ್ ಶರ್ಮಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನನ್ನ ಪ್ರಕಾರ ಬರೋ ಚಾನ್ಸ್ ಇದೆ ಅನ್ಬೋದು. ಮತ್ತು LSG ಟೀಮ್ಗೆ ಬರೋದಾದರೆ ರಾಹುಲ್ ಅವರು ಕ್ಯಾಪ್ಟನ್ ಆಗಿರ್ತಾರೆ. ಮತ್ತು ಓಪನರ್ ಆಗಿ ನನ್ನ ಪ್ರಕಾರ ರಾಹುಲು ಮತ್ತು ಡಿಕಾಕ್ ಅವರು ಓಪನರ್ ಆಗಿ ಮಾಡ್ತಾರೆ. ಮತ್ತು ಮೂರನೇ ಸ್ಥಾನದಲ್ಲಿ ದೇವದತ್ ಪಡಿಕ್ಕಲ್ ಮತ್ತು ಮಾರ್ಕಿಸ್ ಸ್ಟೋನಿ, ಪೂರವು ಮತ್ತು ಕುಲ್ದೀಪ್ ಯಾದವ್ ಮತ್ತು ರವಿ ವಿಷ್ಣವಿ ಮತ್ತು ನವೀನ್ ಉಲ್ಲಾಕ್, ಸುಮಾರು ಜನ, ಮಾಯಕ್ ಯಾದವ್ ಮತ್ತು ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅವರು ಯಾರನ್ನಾರು ಕರೆಸ್ಬೋದು ನನ್ನ ಪ್ರಕಾರ ಅನ್ಕೋತೀನಿ. ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಸುಮಾರು ಜನ ಇದ್ದಾರೆ, 5 ಜನ ಮಿನಿಮಮ್ ಅಂತಾರೆ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಮ್ಯಾಚ್ ಅಂತೂ ಒಟ್ಟಿನಲ್ಲಿ ಪೀಕ್ ಲೆವೆಲ್ಗೆ ಇರ್ತಾರೆ ಅವರು. ಮತ್ತು GT ಅವರು ಇವರು ಒಂಚೂರು ಡೆಲ್ ಟೀಮ್ ಅನ್ಬೋದು ನನ್ನ ಪ್ರಕಾರ. ಒಟ್ಟಿನಲ್ಲಿ GT ಇಲ್ಲಿ ನನ್ನ ಪ್ರಕಾರ ಇಲ್ಲಿ ಡೆಲ್ ಟೀಮ್ ಆದರೆ ಒಂಚೂರು ಬ್ಯಾಟಿಂಗಲ್ಲಿ ನೋಡ್ಕೊಂಬತ್ತೆ. ಬೌಲಿಂಗ್ ಏನು ಕಡಿಮೆ ಅಟ್ಯಾಕ್ ಇಲ್ಲ. ಬೌಲಿಂಗ್ ನನ್ನ ಪ್ರಕಾರ LSG ಒಂಚೂರು ಬೌಲಿಂಗ್ ಕಡಿಮೆ ಅಟ್ಯಾಕ್ ಇದೆ ಅನ್ಬೋದು. ಒಟ್ಟಿನಲ್ಲಿ ಇವರು ಟೋಟಲಾಗಿ ಗೆದ್ದಿರೋದು 4 ಮ್ಯಾಚಲ್ಲಿ GTನೇ 4 ಗೆದ್ದಿದೆ. ಮತ್ತು LSG ಅವರು 0 ವಿನ್ನಿಂಗ್ ಅನ್ಬೋದು, ಯಾವ ಮ್ಯಾಚ್ನೂ ಗೆದ್ದಿಲ್ಲ. ಇಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಯ್ತಿದೆ. ಒಟ್ಟಿನಲ್ಲಿ ನನ್ನ ಪ್ರಕಾರ ಇಲ್ಲಿ GT ಗೆಲ್ಲೋ ಚಾನ್ಸ್ ಇದೆ, ಯಾಕೆಂದರೆ ಇವರು 4 ಮ್ಯಾಚನ್ನು ಗೆದ್ದವ್ರೆ. LSG 1 ಮ್ಯಾಚ್ನೂ ಗೆದ್ದಿಲ್ಲ ಅನ್ಬೋದು ನನ್ನ ಪ್ರಕಾರ ನೋಡೋದಾದರೆ. ಇಲ್ಲಿ ನನ್ನ ಪ್ರಕಾರ ಈ 2ನೇ ಮ್ಯಾಚ್ GT ಗೆಲ್ಲೋ ಚಾನ್ಸ್ ಇದೆ. ಈ ಪ್ರಿವ್ಯೂಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿಲ್ಲ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಮೊದಲೇ ನಿಮಗೆ ಸಬ್ಸ್ಕ್ರೈಬ್ ಆಗಿದ್ರೆ ಬೇಗ ಬರೋ ಚಾನ್ಸಸ್ ಇರುತ್ತೆ.